ದೇಶಕ್ಕೆ ಸ್ವಾತಂತ್ರ್ಯ ಬಂದು 76 ವರ್ಷ ಆಯಿತು. ಈ ಸ್ಕೂಲ್ ಪ್ರಾರಂಭ ಆಗಿ 75 ವರ್ಷ ಆಯಿತು. ಅಂದರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು ನೆಕ್ಸ್ಟ್ ಇಯರೇ ಸರ್ಕಾರಿ ಶಾಲೆ ಅಳ್ಳಾಳ್ ಸಂದ್ರದಲ್ಲಿ ಶುರುವಾಗಿರ್ತಕ್ಕಂಥದ್ದು. ಆಗೆಲ್ಲ ಭಾಳ 10-15 ಹಳ್ಳಿ ಒಂದು ಸ್ಕೂಲ್ ಇರ್ತಾಯಿತ್ತು ಅಷ್ಟೇ. ಇವತ್ತು ಈ ಸ್ಕೂಲಲ್ಲಿ ಚಿಕ್ಕಬಂಸಂದ್ರದ ಆ ಭಾಗದ ಜನನೂ ಕೂಡ ಇಲ್ಲೇ ಓದಿರ್ತಕ್ಕಂಥದ್ದು, ಅಳ್ಳಾಳ್ ಸಂದ್ರ ಜನ ಕೂಡ ಇಲ್ಲೇ ವಿದ್ಯಾಭ್ಯಾಸ ಮಾಡೋದು. ಅದು ಬಿಟ್ಟರೆ ನಮ್ಗೆ ಯಲಹಂಕದಲ್ಲೂ ಕೂಡ ಕಾನ್ವೆಂಟ್ ಇರಲಿಲ್ಲ. ನಾನು ಓದಿದಾಗ ಕೂಡ MEC ಅಂತೇಳಿ ಒಂದು ಕೋಳಿ ಫಾರಂ ಅಂತ ಇದ್ವಿ. ಅದು ಬಿಟ್ಟರೆ ನಾವು ಯಾರು ಇಂಗ್ಲೀಷ್ ಕಲ್ತೋರಲ್ಲ, ಇಂಗ್ಲೀಷ್ ಓದೋರಲ್ಲ, ಹಳೆ ಸ್ಟೂಡೆಂಟ್ಸ್ ಎಲ್ಲ ಕೂಡ. ಆದರೆ ಆಗಿದ್ದಂಥ ಮಜಾನೇ ಬೇರೆ ಆ ಸ್ಕೂಲಲ್ಲಿ. ಐತಿಹಾಸಿಕ ಹಿನ್ನೆಲೆ ಇರ್ತಕ್ಕಂಥ ಅಳ್ಳಾಳ್ ಸಂದ್ರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ 75 ವರ್ಷಗಳ ಅಮೃತ ಮಹೋತ್ಸವ. ಅಂದರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು ನಂತರದ ವರ್ಷದಲ್ಲೇ ಪ್ರಾರಂಭ ಆದಂಥ ಈ ಶಾಲೆಯ 75 ವರ್ಷಗಳ ಸಂಭ್ರಮವನ್ನು ಹಳೆ ವಿದ್ಯಾರ್ಥಿಗಳು ಎಲ್ಲ ಸೇರಿ ಅಳ್ಳಾಳ್ ಸಂದ್ರ ಮತ್ತು ಚಿಕ್ಕಬಂಸಂದ್ರ ಅವಾಗೆಲ್ಲ ಕೂಡ ಅಂತಳ್ಳಿ ಒಂದೇ ಶಾಲೆ ಇರ್ತಾಯಿತ್ತು. ಓದಿದಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಇವತ್ತು ಹಳೆ ವಿದ್ಯಾರ್ಥಿಗಳಿಗೆ ಸನ್ಮಾನ ಮತ್ತು ಆಗ ಪಾಠ ಹೇಳ್ಕೊಟ್ಟಂಥ ಯಾರು ಶಿಕ್ಷಕರು ಬದುಕಿದ್ರು ಅವ್ರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು, ಶಾಲೆಯ ಶಿಕ್ಷಕರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು ಒಂದು ರೀತಿ ಹಬ್ಬದ ವಾತಾವರಣ. ಇವತ್ತು ಸರ್ಕಾರಿ ಶಾಲೆಗಳು ಮುಚ್ಚೋಗೋತಕ್ಕಂಥ ಪರಿಸ್ಥಿತಿ, ಸರ್ಕಾರಿ ಶಾಲೆಯನ್ನು ಮರೀತಕ್ಕಂಥ ಪರಿಸ್ಥಿತಿಯಲ್ಲಿ ವಿದ್ಯೆಯನ್ನು ಕೊಟ್ಟು ಇವತ್ತು ಜೀವನದಲ್ಲಿ ಬದುಕು ಕಟ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಂಥ ಶಾಲೆಯನ್ನು ಓದಿದಂಥ ದಿನಗಳನ್ನು ನೆನೆಸ್ಕೊಂಡು ಈ ಕಾರ್ಯಕ್ರಮ ನಿಜಕ್ಕೂ ಕೂಡ ಅತ್ಯಂತ ಪ್ರೇರಣಾದಾಯಕ. ಬಹುಶಃ ಇದು ನೋಡಿದ್ದಾದಮೇಲೆ ಬೇರೆ ಶಾಲೆಗಳು ಕೂಡ ಇದನ್ನು ಅನುಕರಣೆ ಮಾಡ್ಬೋದು ಅಂತೇಳಿ ಭಾವಿಸ್ತಾರೆ. ಈ ಕಾರ್ಯಕ್ರಮವನ್ನು ಯೋಜನೆ ಮಾಡಿದಂಥ ಯೋಚಿಸಿದಂಥ ಎಲ್ಲ ಹಿರಿಯರಿಗೆ ಮತ್ತು ಯುವಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಆಗಿನ ಕಾಲದ ಮೆಲುಕುಗಳನ್ನು ಹಾಕುವಂಥ ಒಂದು ಅವಕಾಶ ಕೊಡಿಸಿ ಈ ಥರದ ಕಾರ್ಯಕ್ರಮಗಳಾಗೋದ್ರಿಂದ ಮುಂದಿನ ಪೀಳಿಗೆ ಮಕ್ಕಳಿಗೂ ಕೂಡ ಸರ್ಕಾರಿ ಶಾಲೆಯ ಮೇಲೆ ಅಭಿಮಾನ ಬೆಳೀತಕ್ಕಂಥ ಕೆಲಸ ಆಗಿದೆ. ಮತ್ತು ಭಾಳ ಹೆಚ್ಚಿನ ವಿದ್ಯಾರ್ಥಿಗಳು ಕೂಡ ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ದಾರೆ. ಒಳ್ಳೆ ಮಕ್ಕಳಿದ್ದಾರೆ, ಶಿಸ್ತುಬದ್ಧವಾಗಿರ್ತಕ್ಕಂಥ ಮಕ್ಕಳು, ಒಳ್ಳೆ ಟೀಚರ್ಸ್ ಕೂಡ ಇದ್ದಾರೆ. ಇವತ್ತು ಒಂದು 15 ಗುಂಟೆ ಜಾಗವನ್ನು ಕೂಡ ಆಟದ ಮೈದಾನಕ್ಕೆ ಅಂತೇಳಿ ಸರ್ಕಾರದಿಂದ ಮಂಜೂರು ಮಾಡಿಕೊಟ್ಟಿದ್ದೀವಿ. ಜೊತೆಯಲ್ಲಿ ಇವತ್ತು ಅದನ್ನೆಲ್ಲ ಜ್ಞಾಪಕ ಮಾಡಿಕೊಂಡು ಆ ಶಾಲೆಗೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳನ್ನು ಸ್ವಂತ ದುಡ್ಡಿನಲ್ಲಿ ಕೂಡ ಕೊಡಿಸ್ತಕ್ಕಂಥ ಒಂದು ಕೆಲಸನೂ ಕೂಡ ಮಾಡಿದ್ದಾರೆ. ಯಾಕಂದರೆ ಆ ಕಾಲದಲ್ಲಿ 2 ಹೊತ್ತು ತಿನ್ನೋದಕ್ಕೂ ಕೂಡ ಕಷ್ಟಿಸಿದಂಥ ಕಾಲ. ಅದನ್ನು ನೆನೆಸ್ಕೊಂಡು ಇವತ್ತು ಒಳ್ಳೆಯ ಉತ್ತಮ ಸ್ಥಿತಿಗಿರ್ತಕ್ಕಂಥ ಭಾಳ ಜನ ವಿದ್ಯಾರ್ಥಿಗಳಿದ್ದಾರೆ, ಹಳೆ ವಿದ್ಯಾರ್ಥಿಗಳು. ಅವರು ಕೂಡ ಶಾಲೆಗೆ ಸಾಕಷ್ಟು ಸಹಾಯ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಒಳ್ಳೆಯ ಕಾರ್ಯಕ್ರಮ, ಅವರಿಗೆ ಅಭಿನಂದನೆ ಸರ್. ಎಲ್ಲ ಕಡೆ ನಮಗೆ ಡಾಕ್ಟರ್ ಸಿಗಬೇಕು, ಇಂಜಿನಿಯರ್ ಸಿಗಬೇಕು ಅಂತೇಳಿ ಮನವಿ ಮಾಡೋದು, ರಿಕ್ವೆಸ್ಟ್ ಮಾಡೋದು ನಾವು ಕಂಡಿದ್ದೀವಿ. ಆದರೆ ಯಲಹಂಕದ ಒಂದು ಸರ್ಕಾರಿ ಶಾಲೆಗೆ ಸೀಟ್ ಬೇಕು ಅಂತೇಳಿ ಮಾಜಿ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದು ಅದೇನು ಸರ್? ಅದು ನಮ್ಮ ಶಾಲೆಗೆ ತಂದಂಥ ಒಂದು ಗೌರವ. ಯಾಕಂದರೆ ಅಲ್ಲಿ ಯಾರೋ ಹೋಗಿ ಅಲ್ಲಿ ಅಡ್ಮಿಷನ್ ಸಿಗ್ತಾ ಇಲ್ಲ ಅಂತೇಳಿ ತಂದಾಗ ಆ ಶಾಲೆಯ ಗುಣಮಟ್ಟ, ಕಾಲೇಜಿನ ಗುಣಮಟ್ಟ ಇದನ್ನು ಮನಗೊಂಡು ಅವತ್ತು ಪತ್ರವನ್ನು ಕೊಟ್ಟಿರ್ತಕ್ಕಂಥದ್ದು. ನಾವು ಅವ್ರ ತಕ್ಷಣ ಅಡ್ಮಿಷನ್ ಕೂಡ ಕೊಟ್ವಿ. ಇವತ್ತು ನಮ್ಮ ರಾಜ್ಯದಲ್ಲೇ ಒಂದು ಒಳ್ಳೆಯ ಕಾಲೇಜಾಗಿ ಪರಿವರ್ತನೆ ಆಗಿದೆ. ಒಳ್ಳೆಯ ಮಕ್ಕಳು ಸ್ಪೋರ್ಟ್ಸಲ್ಲೂ ಕೂಡ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೂಡ ಸ್ಪರ್ಧೆ ಮಾಡಿ ಪ್ರಶಸ್ತಿಗಳನ್ನು ತಂದಿದ್ದಾರೆ. ಮತ್ತು ನಮ್ಮ PGನಲ್ಲಂತೂ ಕೂಡ ಯೂನಿವರ್ಸಿಟಿಗೆ ಒಂದು ವರ್ಷ 3 ಫಸ್ಟ್ ರ್ಯಾಂಕ್ಗಳು ಕೂಡ ನಮ್ಮ ಕಾಲೇಜಿಗೆ ಬಂದಿರ್ತಕ್ಕಂಥದ್ದು. ಒಳ್ಳೆಯ ಕಾಲೇಜು. ಇವತ್ತು ಕೂಡ ಕಪ್ಪು ಚುಕ್ಕೆ ಬರ್ತಕ್ಕಂಥ ಕೆಲಸವನ್ನು ಮಕ್ಕಳು ಯಾವತ್ತೂ ಮಾಡ್ತಾಯಿಲ್ಲ. ಮತ್ತು ವಿದ್ಯಾರ್ಥಿಗಳು ಮತ್ತು ಟೀಚರ್ಸು ನಾವೆಲ್ಲ ಕೂಡ CDC ಕಮಿಟಿ ಎಲ್ಲ ಸೇರಿಕೊಂಡು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಜಾಗದ ಅಭಾವ ಇದೆ. ಅದಕ್ಕೋಸ್ಕರನೇ ಇವತ್ತು ನಾನು ರಾಜನಗುಂಟೆಯಲ್ಲಿ ಹೊಸ ಕಾಲೇಜು ಮತ್ತು ಪಾಲಿಟೆಕ್ನಿಕ್ ಕಾಲೇಜನ್ನು ಕೂಡ ಪ್ರಾರಂಭ ಮಾಡಿದ್ದೀನಿ. ಅಲ್ಲಿ ಸೋಮವಾರ ಗುದ್ಲಿ ಪೂಜೆಯನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಒಟ್ಟಿನಲ್ಲಿ ಯಲಹಂಕ ಕ್ಷೇತ್ರ ಇವತ್ತು ಎಜುಕೇಷನ್, ಖಾಸಗಿ ಶಾಲೆಗಿರ್ಬೋದು ಮತ್ತು ಸರ್ಕಾರಿ ಶಾಲೆಗಳು ಚೆನ್ನಾಗಿ ನಡ್ಕೊಂಡು ಅಳ್ಳಾಳ್ ಸಂದ್ರ ಶಾಲೆ ಅನ್ನೋದಕ್ಕಿಂತ ಮುಖ್ಯವಾಗಿ ಸರ್ಕಾರಿ ಶಾಲೆಯಲ್ಲಿ ಓದಿದಂಥವರು ಅವಾಗ ಹೇಳೋದು, ಈಗಿನ ಇದು ಸರ್ಕಾರಿ ಶಾಲೆಯಲ್ಲಿ ಓದಿದಂಥವ್ರಿಗೆ ಜೀವನ ಕಲಿಸ್ತದೆ. ಈಗೆಲ್ಲ ಜೀವನಕ್ಕೆ ಬೆಲೆನೇ ಇಲ್ಲದ ರೀತಿಯಾಗಿ ಈ ಶಾಲೆಗಳಿಗೆ ಎಜುಕೇಷನ್ ಒಂಥರ ಹಬ್ಬ ಆಗ್ಬಿಟ್ಟು ಒಂಥರ ಶೋಕಿ ಆಗ್ಬಿಟ್ಟಿದೆ. ಒಳ್ಳೆ ನಮ್ಮ ಮಗನಿಗೆ, ಒಳ್ಳೆ ಮೊಮ್ಮಕ್ಕಳಿಗೆ ಒಳ್ಳೆ ಸೀಟ್ ಸಿಕ್ಕಿದ್ರೆ ನಾವು ಖುಷಿಯಾಗಿ ಆಚರಣೆ ಮಾಡ್ತೀವಿ. ಅದಲ್ಲ, ಸರ್ಕಾರಿ ಶಾಲೆ ಅಂತ ತಾತ್ಸಾರ ಮಾಡ್ತಾ ಇದ್ದಾರೆ. ಸರ್ಕಾರಿ ಶಾಲೆಯಲ್ಲಿ
ನುರಿತಂತ ಶಿಕ್ಷಕರಿದ್ದಾರೆ. ಅಲ್ಲಿ ಸಿಕ್ಕಂತ ಸೌಕರ್ಯಗಳು, ಅಲ್ಲಿ ಸಿಗೋಂಥ ಎಜುಕೇಷನ್ ನಮಗೆ ಸ್ಪೋರ್ಟ್ಸ್ಗೆ ಅವಕಾಶ ಕೊಡ್ತಾರೆ. ಅದರಿಂದ ನಾವು ವಾಲಿಬಾಲ್ ರಾಜ್ಯ ಮಟ್ಟದಲ್ಲೆಲ್ಲ ಆದರೆ ನಾವು ಇವತ್ತು ರಾಜಕಾರಣದಲ್ಲಿ ಈ ಮಟ್ಟಕ್ಕೆ ಬರೋಕ್ಕೆ KPCC ಮೆಂಬರ್ ಆಗಿ ಇರೋ ಕಾರಣ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಹೇಳ್ಕೊಂಡಂಥ ಹೋರಾಟ ಈ ಒಂದು ಕಾರ್ಯಕ್ರಮ ಮಾಡಬೇಕಂತ ನಾನು ಹಲವಾರು ವರ್ಷಗಳಿಂದ ನಾನು ಪ್ರಯತ್ನ ಮಾಡಿದೆ. ಆದರೆ ಒಂದು ಟೈಮಲ್ಲಿ ಈ ಸಂದರ್ಭ ಬಂತು 2024 ಹೊತ್ತಿಗೆ ತೆಗೆದುಕೊಳ್ಬೇಕು. ಇದು ಒಬ್ಬರ ಕೆಲಸ ಅಲ್ಲ, ಇದು ಇಡೀ ಊರವರೆಲ್ಲ ಸಹಕಾರ ಕೊಟ್ಟರು. ಹಾಗಾಗಿ ಊರವರು ಮತ್ತು ಅಕ್ಕಪಕ್ಕದ ಹಳ್ಳಸಂದ್ರ, ಬೊಮ್ಮಸಂದ್ರ, ಹಳೆ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಇವತ್ತೇನಾದರೂ ಒಂದು ಯಶಸ್ವಿಯಾಯಿತು ಅಂತಂದರೆ ಇದು ಯಾರೋ ಒಬ್ಬರ ಪ್ರಯತ್ನ ಅಲ್ಲ, ಇದು ಎಲ್ಲರ ಪ್ರಯತ್ನ ಸೇರಿರ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ಯಾರ್ಯಾರು ಬಂದು ಸಹಕರಿಸಿದ್ದಾರೆ ಅವರೆಲ್ಲರಿಗೂ ನಾನು ಈ ಮೂಲಕ ಮಾಧ್ಯಮ ನಾನು ಅವರಿಗೆ ಧನ್ಯವಾದಗಳನ್ನ